ಎಲ್ಲಿ ಶಲ್ಯ ಮುಂಡ ಸಾಕ್ತಿದ್ದು ರಾಜ ಬತ್ತ ಅಲ್ಲಿಗೆ. ಹೌದು ಹೌದು. ರಾಜ ಬಂದೇನಂದ ಈ ಶಲ್ಯ ಮುಂಡ ಹ್ಯಾಂಗ ಆಗ್ತದ ನಾನು ನೋಡವನೇ ಅಂದಿವ. ಹೌದು. ಆವಾಗ ಇವ್ರು ಏನಂದ್ರು, ನೋಡು ಎಲ್ಲರಿಗೆ ಕಾಣಂಗಿಲ್ಲ, ಯಾರ್ಯಾರು ದುಡಿದುಕೊಂಡಿದ್ದಾರ ಯಾರ್ಯಾರು ಪಡೆದುಕೋತಾರ ಅವ್ರು ಪಡೆದುಕೋತಾರಪ್ಪ, ನಿನಗೆ ಕಾಣಂಗಿಲ್ಲ, ನೀ ಬರೀ ರಾಜ ಅದಿದ್ದಿ, ಯಾವುದು ಜಪ ತಪದಿಗಳನ್ನು ನೀ ಮಾಡಿಲ್ಲ. ಹೌದು. ಆಕೆಗೆ ಅವನಿಗೆ ಹ್ಯಾಂಗಾಗಿತ್ತು, ನಮ್ಮ ವಿದ್ಯಾಶ್ರೀ ಹಿಂದದನ್ನು ಸುರ್ತಿ ಅವನು ಸೊಕ್ಕ ಬಂದಿತ್ತು ಅವನಿಗೆ. ಹೌದಲ್ರಿ. ಇಲ್ಲ ನಾ ಜಾತ್ರೆ ಕೂತು ನೋಡವನೇ ಅದು ಶಲ್ಯ ಮುಂಡಾಸ್ ಅಂತ. ಹೌದು ಹೌದು. ಅವ ಏನು ಮಾಡ್ದ, ನೋಡ್ತೀನಿ ಅಂತೇಳಿ ಏನು ಜತ್ತಿ ರಾಜ ಹುಲಜಂತಿ ಒಳಗೆ ಕೂತ ಆ ಶಲ್ಯ ಮುಂಡ ಸಾಗು ಸಮಯ ಬತ್ತು, ಜತ್ತಿ ರಾಜನ ಕಣ್ಣೋದು. ಹೌದು. ಜತ್ತಿ ರಾಜನ ಕಣ್ಣು ಹೋಗಿಬಿಟ್ಟು ಆವಾಗ ರಾಜ ವಿಚಿತ್ರ ಆಗ್ಲಕ್ಕೆ ಚಾಲು ಮಾಡ್ತು. ಹೌದು ಹೌದು. ಯಪ್ಪ ದೇವರಿಗೆ ನಮ್ಮ ನೋಡ್ತೀನಿ ಅನ್ನಂಗಿಲ್ಲ, ದೇವರಿದ್ದು ಸತ್ಯ ಅದು, ನನ್ನ ಕಣ್ಣು ಬಂದ್ರೆ ಸಾಕತ್ತು ಹೋಯ್ಕೊಳಕತ್ತ ನಿತ್ಯ ಜಾತ್ರೆ. ಹೌದು ಹೌದು. ಹಂಗೆ ಮಾಡಬೇಡ್ರಿ ನೀವು. ಆವಾಗ ಏನು ಮಾಡ್ದ, ಒಂದೇ ಸವನು ಚೀರಾಡೋದು ಬರ್ಕೊಳ್ಳೋದು ನಡೀತು. ಅವ್ರ ಪೂಜಾರಿಗಳು ಬಂದರು, ಮತ್ತು ನೋಡ್ತೀನಿ ಅಂದಿದ್ದು ನೋಡ್ನಿ. ಹೌದು. ಆವಾಗ ನೋಡ ಅಂದ ಕೂಡಲೇ ಏನೂ ನೋಡೋದು ನನಗೆ ಆಗಂಗಿಲ್ಲ, ಈ ದೇವರು ಇದ್ದಿದ್ದು ಸತ್ಯ ಐತಿ ಈ ಜಗತ್ತಿನೊಳಗೆ, ಯಾಕಂದ್ರೆ ದೇವರು ಇದ್ದಿದ್ದು ಖರೆ ಅದ ತಿಳಿದುಕೊಂಡು ಜತ್ತಿ ರಾಜ ಸಾಷ್ಟಾಂಗ ನಮಸ್ಕಾರ ಮಾಡ್ಯಾನ ಹುಲಜಂತಿ ಮಾಳಿಂಗರಾಯನು. ಹೌದಲ್ರಿ ಮಾಡ್ಯಾರ. ಮುಂದೆ ಈ ಹುಲಜಂತಿ ಮಾಳಿಂಗರಾಯ ನಮಸ್ಕಾರ ಮಾಡ್ದ. ಇವತ್ತಿನ ಮಿತಿಗೆ ಜತ್ತಿ ರಾಜನ ಮನೆತಂದೆ ಪ್ರಥಮ ಭಾನುಬರ್ತದಲ್ಲಿ ಹುಲಜಂತಿಗೆ. ಹೌದು. ಮತ್ತು ಇವರೆಲ್ಲರೂ ಮೂರ್ತಿ ಮರಿ ಆದ್ರೆ ಕೀರ್ತಿ ಹಜರಾಮ್ ಉಳಿಸಿಲ್ಲ. ಹೌದಲ್ರಿ ಉಳಿಸ್ಯಾರ. ಮತ್ತು ಇದು ದೇವರೇ ಭೇಟಿ ಆಗಂಗಿಲ್ಲ, ನಾವೇ ದುಡಿದು ನಾವೇ ಉಣ್ಣೋದು, ಹೌದು. ಹಂಗೆ ಭೇಟಿ ಆಗಂಗಿಲ್ಲವ, ಭೇಟಿ ಮಾಡ್ತಾನವ ನೀ ದುಡಿದ್ರ. ಇವ್ರಿಗೆ ದೇವ್ ಭೇಟಿ ಆತ ಮಾಸ್ತರ್ ಇವ್ರಿಗೆ. ಮತ್ತು ಅಲ್ಲಿ ಇಲ್ಲಿ ಯಾಕ, ಇದೇ ಎಂಕಂಚಿ ಬಿಜಾಪುರ ಜಿಲ್ಲಾ ಸಿಂದಗಿ ತಾಲೂಕು ಎಂಕಂಚಿ ಒಳಗೆ ಕುದಿ ಅನ್ನೋದೊಳಗೆ ಖುಷಿ ಹಾಕಿ ನಮ್ಮ ಮುಂದೆ ತೆಗೆದಾರಲ್ಲ. ಹೌದು ಹೌದು. ಕುದಿಯ ಅನ್ನೋದೊಳಗೆ ಖುಷಿಗೆ ಹಾಕಿ ಆ ಬೇಡ್ಕೊಂಡಿದ್ದಳು ಮತ್ತು ಹೊಳ್ಳಿ ತೆಗೆದ್ರಿಲ್ಲ. ಹೌದಲ್ರಿ ತೆಗೆದ. ಇವತ್ತಿನ ಮಿತಿಗೆ ಅವ್ರು ಅದಾರ ಜೀವಂತ. ಅದಕ್ಕೆ ಹೇಳ್ತಾರ, ಹುಬ್ಬಳ್ಳಿ ಸಿದ್ಧಾರೂಢರ ಕಾಲಕ್ಕೆ ಅವಾಗ ಏನು ಮಾಡಿದ್ದ ಒಬ್ಬ ಮಾಸ್ತಾರ, ಏನು ಮಾಡ್ತಾರ್ರಿ, ಹೀನವಾದಂತಹ ಬಡತನ ಕಾಡಕತ್ತಿತ್ತು, ಉರ್ಲು ಹಾಯ್ಕೊಂಡು ನಾ ಪ್ರಾಣ ಕೊಡ್ಬೇಕಂತ ಬಂದ ಗದಿಗೆ. ಹೌದು. ಸಾಯ್ಬೇಕಂತ ಬಂದ, ಉರ್ಲು ಹಾಯ್ಕೊಂಡು ಬಂದ ಕೂಡಲೇ ಆ ಗದ್ದಿಗೆ ಒಳಗಿಂದ ಆವಾಜ್ ಬತ್ತ. ಹೌದು ಹೌದು. ನೀನು ಸಾಯ್ಲಕ್ಕೆ ಹೋಗಬೇಡ, ಮುಂದೆ ಅಗರ್ ಬಿ ಶ್ರೀಮಂತ ಆಗವದಿ, ನೀ ಯಾಕೆ ಸಾಯ್ತಿ ಅಂತ ಹೇಳ್ದ. ಹೌದು. ಇವ ಏನಂದ ಮಾಸ್ತರ, ಏನಂತಾನ್ರಿ, ಮುತ್ಯಾರ ನೀವು ಸತ್ತು ಎಷ್ಟೋ ವರ್ಷ ಆಯ್ತು ರೀ, ಯಾರು ಮಾತಾಡಕತ್ತೀರಿ ಅಂದವ. ಹೌದು. ಆವಾಗ ಹುಬ್ಬಳ್ಳಿ ಸಿದ್ಧಾರೂಢರೇನಂದ್ರು, ನನಗೆ ಯಾರ್ಯಾರು ಸತ್ತಾರ ತಿಳಿದಾರಲ್ಲ ಅವ್ರಿಗೆ ಅವ್ರ ಪಾಲಿಗೆ ಅಟ್ಟೆ ಸತ್ತೀನಿ, ನೀ ಅದಾನತ್ ಬಂದಿದ್ದೀನಿ, ನಿನ್ನ ಪಾಲಿಗೆ ಅದೀನಿ, ಮನೆಗೆ ಹೋಗತ್ತೆ ಹೇಳ್ದ. ಹೌದು ಹೌದು. ಎಂತಿಂಥವ್ರು ಮಹಾತ್ಮರು ಈ ಜಗತ್ತಿನೊಳಗೆ ಆಗೋಗ್ಯಾರ. ಅವರು ದೇವನ್ನೇ ಮಂತ್ರಪಿಂಡ ಮಾಡಿ ಮಂತ್ರ ನುಡಿದಾರ. ಅವರು ಜಾತ್ರಿ ಖೇತ್ರಿಗಳು ಈ ಜಗತ್ತಿನೊಳಗೆ ಆಗ್ಯಾವ. ಹೌದಲ್ರಿ. ಈ ಸದ್ ನೋಡು, ಇಲ್ಲೇ ಹನುಮಂತ ದೇವ್ರ ಗುಡಿ ಅದ. ಹೌದಲ್ರಿ. ಅದ ಎಲ್ಲಿ, ಸಲಗರದಾಗ. ಹೌದು. ಹನುಮಂತ ದೇವ್ರು ಆಗಿದ್ದೆಷ್ಟು ಯುಗ, ತ್ರತಾಯುಗದಲ್ಲಿ. ಹೌದು ಹೌದು. ಮತ್ತು ಎಷ್ಟು ಯುಗಗಳನ್ನು, ಸಾವಿರಾರು ಕೋಟಿ ವರ್ಷಗಳನ್ನು ಗತಿಸೋಗೈತಿ. ಮೂರ್ತಿ ಮರಿ ಆದ್ರೆ ಕೀರ್ತಿ ಹಜರಾಮ್ ಹ್ಯಾಂಗ ಉಳಿದೈತಿ, ಆ ಹನುಮಂತ ದೇವ್ರನ್ನು ಜಗತ್ತಕ್ಕೊಂದು ಉಪಕಾರ ಮಾಡ್ಯಾನ. ಹೌದಲ್ರಿ ಮಾಡ್ಯಾರ. ಹ್ಯಾಂಗ ಮಾಡ್ಯಾನ ಉಪಕಾರ, ಅದು ಹ್ಯಾಂಗ್ರಿ, ಶನಿ ಎಲ್ಲರಿಗೆ ಕಾಡ್ದ. ಹೌದು. ಶನಿ ಎಲ್ಲರಿಗೆ ಕಾಡಿ ಹನುಮಂತ ದೇವ್ರ ಬಲ್ಯಾಕ ಬಂದಿವ. ಹೌದು ಹೌದು. ಈ ಹನುಮಂತ ದೇವ್ರ ಬಲ್ಯಾಕ ಬಂದ ಕೂಡಲೇ ಏನು ಮಾಡ್ದ, ಏನು ಮಾಡ್ತಾನ್ರಿ, ಆ ಹನುಮಂತ ದೇವರಿಗೆ ನಿನಗೆ ಕಾಡ್ತೀನಿ ಅಂತ ಬಂದ. ಹೌದು. ಶನಿಗಂಜಿ ಶಿವಸುದಕ್ಕೆ ಸುಡಗಾಡ ಸೇರ್ಯಾನ. ಹೌದಲ್ರಿ. ಆವಾಗ ಬಂದ ಹನುಮಂತ ದೇವ್ರ ಬಲ್ಯಾಕ, ನಮ್ಮ ಹನುಮಂತ ದೇವ್ರ ಏನಂದ, ಏನಂತಾರ್ರಿ, ಇಬ್ಬರಿಗೆ ಜಗತ್ತಿನೊಳಗೆ ಹೆಸರು ಯಾರಿಗೆ ಬಂದಾರಪ್ಪ ಅಂದ್ರೆ ಹನುಮಂತ ದೇವರ ಇರ್ಬತ್ ದೇವರ ಇಬ್ಬರಿಗೆ ಬಂದ ಹೆಸರು. ಹೌದು. ಈ ಉಳಿದಾನವರು ಮಹಾತ್ಮರು ಶಿವಶರಣರು ಅಂತ ಬಂದದ. ಹೌದು ಹೌದು. ಆವಾಗ ಏನಂದ, ಇವತ್ತು ಬರುದಿಲ್ಲ ನಾಳೆ ಬರ್ತೀನಿ ಅಂತ ಬರ್ದು ಹೋಗಿ ಬಾಗಲಿ ಅಂದ ಹನುಮಂತ ದೇವ್ರ. ಹೌದು. ಆಯ್ತೇಳ, ಇವತ್ತು ಬರುದಿಲ್ಲ ನಾಳೆ ಬರ್ತೀನಿ ಅಂತ ಬರೆದು ಬಿಟ್ಟ. ಅವಸೂರ ಈ ವಿದ್ಯಾಶ್ರೀ ಹಿಂದೆ ಸುರ್ತೆ ಮದಲ್ಲ, ಅವಸೂರ್ಗೆ ಬಿದ್ದ ಅವನು. ಹೌದಲ್ರಿ. ಸಾಹೇಬರಿಗೆ ಬೈದ್ರೆ ಇವ್ರು ನಡೀತದ ಆಟ ನಿತ್ತ ಅವನು. ಹೌದು. ಅದು ಅವಸರದೊಳಗೆ ಹೋಗಿ ಅಪಘಾತ ಆಟ ಅನ್ನೋದು ಬರ್ತಲ್ಲ ಅವನಿಗೆ. ಹೌದು ಹೌದು. ಅವ ಅಂದ ಅವಸರದೊಳಗೆ ಬರ್ತೀನಿ ಅಂತ ಬರೆದು ಬಿಟ್ಟ. ಇವತ್ತು ಬರೋದಿಲ್ಲ ನಾಳೆ ಬರ್ತೀನಿ ಅಂತ ಬರೆದು ಬಿಟ್ಟ. ಹೋದ, ಮುಂಜಾನೆ ಬಂದ. ಹೌದು. ನೋಡುವಾಗಲ ಅಂದ ಮೊದಲು, ಏನು ಬರ್ದಿದ್ದಿ, ಇವತ್ತು ಬರೋದಿಲ್ಲ ನಾಳೆ ಬರ್ತೀನಿ ಅತಿ, ಹೋಗು. ಹೌದು. ಮತ್ತೆ ಬಂದ ಮತ್ತಷ್ಟು ಮುಂಜಾನೆ, ಏನು ಬರ್ದಿ ಬಾಗಿಲಿಗೆ ಅಂದ, ಇವತ್ತು ಬರೋದಿಲ್ಲ ನಾಳೆ ಬರ್ತೀನಿ ಅಂತ ಬರ್ತೀನಿ, ಮತ್ತೆ ಹೋಗು. ಹೌದು. ಹಿಂಗೆ 2 ದಿವಸ, ಒಂದು 21 ದಿವಸ ತನಕ ಹಂಗೆ ನಡೀತದೆ, ಹೋಗೋದು ಬರೋದು. ಅವಾಗ ಏನಾಗ್ತದೆ ಮುಂದ್ರಿ, ಆವಾಗ ಏನು ಮಾಡ್ದ, ಬರೇ ಹೋಗೋದು ಬರೋದು ಮಾಡಕತ್ತು. ಬಂದ ಕಿಶಿಂದ ಹನುಮಂತ ದೇವ್ರು ಏನು ಮಾಡ್ದ, ಆವಾಗ ದಿನ ಬರ್ತೀನಿ ಅಂತ ಯಾಕೆ ಬಂದಿರ ಅಂತ ಹೇಳಿ ತಲೆ ಮ್ಯಾಗ ಕಾಲಿಟ್ಟ. ಮುಂದೆ ಎಲ್ಲರಿಗೆ ಕಾಡ್ತೀನಿ, ನಿನ್ನ ಭಕ್ತರು ನಾ ಕಾಡಂಗಿಲ್ಲ ಕಾಲು ಹಿಡ್ದಾನವ ಶನಿ. ಶನಿ ಅಂಜಿ ಸುಡುಗಾಡಕ್ಕಾದ ಹನುಮಂತ ದೇವ್ರಿಗೆ. ಹೀಗೆ ಮುಂದೆ ಇಲ್ಲಿಗೆ ಬತ್ತು ಆದಿಶಕ್ತಿದು ವ್ಯವಹಾರ ಉಳಿಯಿತು.
ಇನ್ನ ಆದಿಶಕ್ತಿ ಒಂದ ತಿಳಿಸಿ ಕೊಡತೀನಿ ಇವಳೀಗ ನಿನ್ನ ದೇವಿ ಮೊದಲ ಇದ್ದಿದ್ದಿಲ್ಲ ಗುರುತಿಲ್ಲ ನಿನಗ ನನ್ನ ಭಗವಂತೆ ಮೊದಲ ಇದ್ದ ಖಬರಿಲ್ಲ ನಿನಗ ಅದಕ್ಕೆ ನೋಡು ಮೊದಲ ಈ ವಿಷಯ ತಿಳಿಸಿ ನಿನಗ ಯಾರ್ಯಾರ ವಿಷಯಗಳು ಮುಗಿದು ಆವಾಗ ದೈವೇ ದೇವರು ಎಂದು ನಾನು ಭಾವಿಸಿ ಮಾಡುವೆ ನಮಸ್ಕಾರ ಮಾಡುವೆ ನಮಸ್ಕಾರ ಇಲ್ಲಿ ದೈವ ಕೂಡಿರಿ ಹಿರಿಯರ ಕೂಡಿರಿ ಹಿರಿಯರ ಜಿಯ 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 ಜಿ ನಾವು ಖುದ ಇರುವುದು ಬಾಗಡಿ ತಾಲೂಕ ಮಸಬಿನಾಳ ಊರ ಮಸಬಿನಾಳ ಊರ ಅಲ್ಲಿ ನೆನದಾನ ಮೈಬುಸಬಾನಿ ಪೀರ ಮೈಬುಸಬಾನಿ ಪೀರ ಜಿಯ 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 ಜಿ ಪಡವಿಯ ಪ್ರಖ್ಯಾತ ನನ್ನ ವರಪುರ ಮಸಬಿನಾಳ ಏ ಮೈಬುಸ್ವಾನಿ ಶರಣ ನೆನದ ನೆರಳಾಗ ಮೌಲ ಶ್ಯಾಮ ಗಾಂಧಾರ ಸೇವೆ ಮಾಡಿದ ಹಿಂಗ ಮುಂದ ಬಾಳೆ ಕುಡ್ತೀನಿ ಹೆಣ್ಣ ಮಗಳೀಗ ಅತಿ ಭಾಷಣ ನಾವು ಮಾಡಕೋತೇನಿತ್ರ ಚಂದ ಕಾಣುವುದಿಲ್ಲ ಸಬದಾಗ ಜಿಯ 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 ಹಾದಿ ಹಿಡಿದು ನೀನು ಹಾಡುತ್ತ ಬರಬೇಕ ಭೇದ ತಿಳಿಯತಾದ ಎಲ್ಲರಿಗ ಜಿಯ 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 ಅದಕ್ಕೆ ಮತ್ತೊಂದು ವಿಷಯ ಕೇಳ್ಯಾರ ಅವರು ಮತ್ತೇನು ಕೇಳ್ರಿ ಅಂದ್ರೆ ರಾಮನ ಲಗ್ನ ಆಗಾಗ ಸೀತಾ ಏಟಿದ್ದಳತ್ತ ಹೌದು ಹೌದು ಅಂದ್ರೆ ಈ ರಾಮನಕ್ಕಿಂತ ಸೀತಾ ದೊಡ್ಡಕ್ಕೆದಾಳತ್ತ ಆಕಿನ ಭಾವನೆ ಹೌದಲ್ರಿ ಆಕಿಗೆ ನಾ ದೊಡ್ಡಕ್ಕೆ ಮಾಡಲಿ ಇಲ್ಲಿ ಸಲಗರದಾಗ ಬಿಸಿಲಾಗ ಹಂಗೆ ಅಲಕ್ ಬರ್ತದ್ರಿ ನಾ ಅದಕ್ಕೆ ಬಂದೀನಿ ಇಲ್ಲಿ ಅದಕ್ಕೆ ಕೆಲವೊಂದು ರಾಮಾಯಣಗಳು ಏನು ಹೇಳ್ತಾವ 4,32,000 ರಾಮನಕ್ಕಿಂತ ಸೀತಾ ದೊಡ್ಡಕ್ಕಿದ್ದಳತ್ತ ಕೆಲವೊಂದು ರಾಮಾಯಣಗಳು ಬರ್ದಾವ ಹೌದು 6,60,00,000 ವರ್ಷ ರಾಮ ದೊಡ್ಡವ ಸೀತಾನಿಗಿಂತ ಹೌದು ಹೌದು 6,60,00,000 ವರ್ಷ ಇದು ಅಂದೇವಾಡಿ ಗುರುಗಳು ಪದಾನೇ ಬರ್ದಾರ ಹೌದಲ್ರಿ ಅದಕ್ಕೆ ಹೇಳ್ತಾರ ಅವರು 6,60,00,000 ವರ್ಷ ರಾಮ ದೊಡ್ಡವ ಸೀತಾನಕ್ಕಿಂತ ಪದ್ಮಾಕ್ಷ ರಾಜನ ಮನಿ ಒಳಗ ಚಂದ್ರಗಿರಿ ಚೋಳ ರಾಜನ ಮನಿ ಒಳಗ ವೇದಾವತಿ ಮೊದಲಿನ ಸೀತಾ ಅಂತ ಹೇಳ್ತಾನ ಹೌದಲ್ರಿ ಹೇಳ್ತಾರ ಅದಕ್ಕೆ ಇವ ರಾಮ ಒಮ್ಮೆ ಆಗ್ಯಾನ ನಮ್ಮ ರಾಮ ಹಂಗೆ ಅಲಕ್ ಬರ್ತದ್ರಿ ಆತ್ಮರಾಮ ಪರಶುರಾಮ ರಾಮ ಹೌದು ಎಷ್ಟು ಥರ ಆಯ್ತು ರಾಮ ಸೀತಾ ಯಾವಾಗ ಅದಳಿಕೆ ಸೀತಾ ಇಲ್ಲೇ ಜೋತ್ ಬೀಳುದು ಇಲ್ಲೇ ಜೋತ್ ಬೀಳುದು ಇಲ್ಲಿ ಸೀತಾ ಅಂದ ಬೇರೆ ಆ ಸೀತಾ ಅಂದ ಬೇರೆ ಅಲ್ಲೆಲ್ಲಿದ್ದಿ ಆತ್ಮರಾಮ ಪರಶುರಾಮ ಇದ್ದಾಗ ನೀ ಎಲ್ಲಿದ್ದಿ ಸೀತಾ ಹಿಂದಾಗಡೆ ಈ ರಾಮ ಇದ್ದಾಗ ಬಂದು ನೀ ಸೀತಾ ಹೌದು ಅದನ್ನು ಹೋಗಿ ಲಂಕಾದಾಗ ಕೂತಿ ಅದು ನಮ್ಮ ಹನುಮ ಸೋದ ಮಾಡ್ತಂದಾಗ ನೀ ಬಂದು ಹೌದಲ್ರಿ ಇಲ್ಲಿಕಂದ್ರೆ ಅಲ್ಲೇ ಕುಂದ್ರೋದು ಯಾಕಿತ್ತು ಮತ್ತೆ ಆ ಕಡೆ ಅದಕ್ಕೆ ಅಲ್ಲಿ ಹಿಡ್ದು ಇಲ್ಲಿ ತನಕ ಬರಬೇಕಾಗಿದ್ರ ಮತ್ತು ಆ ಸೀತಾಗ ರಾವಣ ಎತ್ಕೊಂಡು ಹೋದಾಗ ಇವ್ರು ಯಾರೇ ಹೆಣ್ಮಕ್ಳು ದೇವ್ರು ಒಂದರೆ ಇದು ಇಲ್ಲ ಒಂದರೆ ಅವಾಗ ಇದ್ದಿದ್ದಿಲ್ಲ ಅನ್ನತ್ತಿ ನಾವು ಈ ಕಡೆ ಬಂದವು ಅವು ಇದ್ದಂಗೆ ಕಾಣಲ್ರಿ ಅವಾಗ ಇದ್ದಿದ್ದಿಲ್ರಿ ಅವಾಗ ನಮ್ಮ ಸೀತಾಗ ಯಾಕೆ ತೊಗೊಂಡು ಹೋಗಿದ್ದು ಗಂಡಗಾಗಲಿ ತೊಗೊಂಡ್ಬರ್ತೀನಿ ಅಂತ ಒಬ್ಬರು ತಂದಾರ ಇವರು ಯಾರು ಹೋಗಿಲ್ಲಲ್ರಿ ಅವರು ಇವ್ರು ತರವರಲ್ಲ ಮತ್ತ ನಮ್ಮ ಗಣಸರೇ ಮಾಡೋರು ಮತ್ತು ಒಯ್ದು ಕಳಿಸೋರು ಊರು ಅಳಗಾಲ ಮಾಡೋರು ಅವ್ರು ಒಟ್ಟು ಕಳಿಸಿ ಹೌದಲ್ರಿ ಅದಕ್ಕೆ ಹಂಗೆ ಮಾಡಬೇಡ ನಮ್ಮ ಹನುಮಂತ ತೊಗೊಂಬಂದು ಕುಡ್ಸ್ಯಾನ ಹೌದು ಕುಡ್ಸ್ಯಾನತ್ತೆ ಅವ್ನು ಬಿರಿದ ಹಿಂದಿನವರೆಗೆ ಐತಿ ಹನುಮಂತನೇ ಶೋಧ ಮಾಡ್ಯಾನ ಸೀತಾ ಇಂತಲ್ಲಿ ಅದಾಳ ಅಂತೇಳಿ ಹೌದಲ್ರಿ ಶೋಧ ಮಾಡ್ಕೊಂಡು ತೊಗೊಂಡು ಬಂದು ಅವ ತೊಗೊಂಬಂದು ಮತ್ತಂದು ಗಂಡ ಹೆಂಡತಿ ಕೂಡ್ಸ್ಯಾನ ಹೌದು ಈಗ ಇದ್ರ ಸೀತಾ 8 ವರ್ಷನಾಗ ಇದ್ದಳು ರಾಮಗೆ ಲಗ್ನ ಮಾಡ್ಕೊಳಗತ್ತ ರಾಮದ ಲಗ್ನ ಪರಶುರಾಮ ಅವತಾರದಾಗ ಸೀತಾ ಇಲ್ಲ ಹೌದು ಹೌದಲ್ಲ ಎಲ್ಲದ್ರಾಗ ನೀ ಆದಿಶಕ್ತಿ ಇದ್ದಿ ಪರಶುರಾಮ ಅವತಾರದಾಗ ಯಾಕೆ ನನ್ನ ಮಗಲು ಹೆಣ್ತಿದ್ದಿದ್ದಿಲ್ಲ ಹೌದು ಹೌದು ಅದಕ್ಕೆ ಅವ ರಾಮ ಅಂದ್ರೆ ಸಾಧಾರಣ ಅಲ್ಲ ರಾಮ ತ್ರಿಕಾಲ ಜ್ಞಾನಿ ಹೌದು ಏಕಪತ್ನಿ ರಾಮವ ಆ ರಾಮನ ಬಗ್ಗೆದಾಗ ನಿನಗೆ ಗೊತ್ತಿಲ್ಲ ನನ್ನ ರಾಮನ ಮ್ಯಾಗ ಚಂದ್ರಸೈನಿ ಮನಸ್ಸು ಮಾಡಿದಳು ಹೌದಲ್ರಿ ಮಾಡಿರಲ್ಲ
ಆ ಚಂದ್ರಸೇನಿ ಮನಸ್ಸು ಮಾಡಿ ಏನು ಹೇಳಿದ್ರು ಈಗ ಗಂಡಗೆ ಮೆಟ್ಟಿಗೆ ಹಚ್ತಾಳ ಗಂಡಗ ಎಲ್ಲಿದ್ ಹಚ್ಚೋದಾಗ್ತದ್ರಿ ಈಗ ಗಂಡಗೆ ಮೆಟ್ಟಿಗೆ ಹಚ್ತಾಳ ನೋಡಿ ಚಂದ್ರಸೇನಿ ಹಚ್ತಾಳ ಹಚ್ಚಲಲ್ರಿ. ಅವಾಗ ಏನು ಮಾಡ್ತು ಐರಾವಣಗ ರಾಮಗ ಬಿದ್ದು ನಡೆದಿತ್ತು ಚಂದ್ರಸೇನಿ ಹನುಮಂತನ ಕಾಲು ಬಿದ್ದು ಕರಿತಾಳ. ಹೌದು. ನನ್ನ ಗಂಡ ಜೀವ ಮನ್ಯಾಗಿಟ್ಟು ರಣದಾಗ ಲಡೈಗೆ ಬರ್ತಾನ, ನನ್ನ ಗಂಡನ ಸಾವು ಹೇಳ್ತೀನಿ, ನಿಮ್ಮ ರಾಮ ನನ್ನ ಹಾಸಿಗೆಗೆ ಬರ್ಬೇಕಂತ ಹೇಳ್ತಿದ್ದು ಕಿಸುಬಾಯಿ. ಹೌದು ಹೌದು. ಇಂಥದ್ದು ಮೆಟ್ಟಿಗೆ ಹಚ್ತಾವ ಇವು ಗಂಡಗ ಹಚ್ಚಲಲ್ರಿ. ಎಲ್ಲರೂ ಒಯ್ದು ಮಾರ್ಕೊಂಡು ಬರೋಕೆ. ಹೌದು ಹೌದು. ಆವಾಗ ಏನು ಮಾಡ್ದ, ಮೆಟ್ಟಿಗೆ ಹಚ್ಚಿಲ್ಲ, ಚಂದ್ರಸೇನಿ ರಾಮನ ಮೇಲೆ ಮನಸ್ಸು ಮಾಡಿ ಮುಂದೆ ಆ ಮನಸ್ಸು ಮಾಡಿದ ಏನಾಯ್ತಪ್ಪ ಅಂತಾರಂದ್ರೆ ಹನುಮಂತ ವಚನ ಕೊಟ್ಟು ಬಂದ, ನಿನ್ನ ಮನೆ ಒಳಗೆ ಅಪಶಕುನ ಆದ್ರೆ ನನ್ನ ರಾಮ ಮುಟ್ಟುದಿಲ್ಲ ನಿನಗತ್ತಂದ್ರೆ ಕಟ್ಟಿಗೆ ಮಂಚಿದ್ದು ಭೃಂಗಿ ಹುಳ 4 ಕಟ್ಟಿಗೆ ಮಂಚ ಕಟ್ಟಿದಿತ್ತು. ರಾಮ ಮಂಚದ ಮ್ಯಾಗ ಕಾಲಿಟ್ಟ ಚಂದ್ರಸೇನಿ ಮನ್ಸ ಮುರಿತು. ಹೌದು. ರಾಮನ ಮ್ಯಾಗ ಚಂದ್ರಸೇನಿ ಮನಸ್ಸು ಮಾಡಿದ್ಳು, ಮತ್ತು ಗಂಡಗೆ ಮೆಟ್ಟಿಗೆ ಹಚ್ಚಳ ಏನಕ್ಕೆ ಮುಂದೆ ಐರಾವಣ ಹೊಡೆಸಾಳಕಿ. ಐರಾವಣಗೆ ಚಂದ್ರಸೇನಿ ಹೊಡೆಸಿದಳು. ಹೊಡಿಸ್ಕೇಶಿಂದ ಮುಂದೆ ದ್ವಾಪಾರದೊಳಗೆ ಸತ್ಯಭಾಮಿ ಆಗಿ ಹುಟ್ಟಿ ಬಂದು ಕೃಷ್ಣಗೆ ಲಗ್ನ ಮಾಡ್ಕೊಂಡಾಳ. ಹೌದು ಹೌದು. ಮತ್ತು ಇಂಥ ಎಂಡ್ರಿದ್ರಿ ಸುಡ್ತಿ ಇವಕ್ಕ ತೊಗೊಂಡ್ಕೆಸೆ ಪರಪುರುಷನ ಸಲಿಂದ ತನ್ನ ಗಂಡಗೆ ಕೊಲೆ ಮಾಡ್ಸಾಳ. ಹೌದಲ್ರಿ. ಮತ್ತು ನೀರು ಎಲ್ಲಿ ಮೆಟ್ಟಿಗೆ ಹಚ್ಚಿದ ನಮಗೆ ಹಚ್ಚಿಲ್ಲಲ್ರಿ. ಮೆಟ್ಟಿಗೆ ಹಚ್ಚೋದು ನಿನಗೂ ನಿಗಂಗ ನನಗೆ ಗೊತ್ತದ. ನಾವೇ ಹಚ್ಚವ್ರಿ ಮೆಟ್ಟಿಗೆ. ನಾವೇ ಏನೋ ಒತ್ತಾಟ ಒಯ್ದು ಮೆಟ್ಟಿಗೆ ಹಚ್ಚಿ ನಾವು ಕರೆದ್ರು ಸುದ್ಯಕ್ಕೆ ಮುಟ್ಟಿಲ್ಲ ಅಂದ್ರೆ ಅವ ಮೆಟ್ಟಿಗೆ ಹಚ್ಚದಂಗೆ ಬ್ಯಾಡ್ ನೀವು ಚಂದ ಇರ್ರಿ ಅಂತೇಳಿ. ಹೌದು. ಅದಕ್ಕೆ ಮುಂದೆ ನಿನಗೆ ತಾಪ ತಾಳಾರ್ಕ ಸತ್ರಾಜಿತ್ ರಾಜಮನಿ ಒಳಗೆ ಬಂದು ಮತ್ತು ಈ ಶ್ರೀಕೃಷ್ಣನಿಗೆ ಮದುವೆ ಮಾಡ್ಕೊಂಡು ಹಂಗೆ ಯಾರೇ ಹೆಣ್ತಿನ ಕೊಂದು ಹುಟ್ಟಿ ಬಂದಾರ ನಮ್ಮವರು ಬಂದಿಲ್ಲಲ್ರಿ. ಯಾರೂ ಬಂದಿಲ್ಲ. ಅದಕ್ಕೆ ಇಲ್ಲಿ ತನಕ ಬರಬೇಕಾಗಿದ್ರ ಇದು ಹಿಂಗದ. ಹೌದು. ಮತ್ತು ಈಗಿನ ಸೀರೆ ಇಲ್ಲದೆ ಯಾರೂ ಹುಟ್ಟಿಲ್ಲ ಅಂತ ಜಗತ್ನ್ಯಾಗ. ಹೌದಲ್ರಿ ಹೇಳ್ತಾರ. ಆ ಸೀರೆ ಇಲ್ಲದೆ ಅಂದ್ರೆ 2 ಜೈಂಟ್ ಇದ್ದಾಗೆ ಹುಡ್ತಾವತ್ತ ನೀ ಹೇಳಿದಿ. ಹೌದು. ಮತ್ತು ಭಗವಂತನ ಹನಿ ಬೆವರಿನಲ್ಲಿ ಜಡಿ ಒಳಗೆ ವೀರಭದ್ರ ಜನಿಸ್ಯಾನ. ಹೌದು. ಮತ್ತು ಅವಾಗೇನು ಸೀರೆ ಇತ್ತು, ನಿನ್ನ ಸೀರಿಲ್ಲ, ಕಾಮಿಲ್ಲ, ಕ್ರೋಧ ಇಲ್ಲ, ಮದ ಇಲ್ಲ, ಮಚ್ಚರಿಲ್ಲ. ಹೌದು ಹೌದು. ಮತ್ತು ಕೌದ್ಯಾಗ ಒದ್ದಾಡಿಲ್ಲ. ಹೌದು. 1 ತಿಂಗಳು 2 ತಿಂಗಳು ಇಲ್ಲ. ಇಲ್ಲಲ್ರಿ. ಮತ್ತು ವೀರಭದ್ರೇಶ್ವರ ಜನಿಸಿ ಬಂದರು. ಹೌದು. ಮುಂದೆ ಚೌಡೇಶ್ವರಿ ಜನಿಸಿ ಬಂದರು. ಅದಕ್ಕೆ ಇವತ್ತಿನ ಮಿತಿಗೆ ಶಸ್ತ್ರ ಹಾಕೋತಾರ. ಹೌದಲ್ರಿ ಹಾಕೋತಾರ. ಅವ ದಕ್ಷ ಬ್ರಹ್ಮನ ರುಂಡ ಕಡ್ದಾನ, ಭೃಗು ಋಷಿ ಗಡ್ಡ ಕಿತ್ತಾನ, ಲಕ್ಷ್ಮಿ ತುರ್ಬಾಕ್ ಹೋದನು. ಹೌದು ಹೌದು. ಯಾರು? ನಮ್ಮ ವೀರಭದ್ರೇಶ್ವರ. ಮತ್ತು ಈ ವೀರಭದ್ರೇಶ್ವರದು ಇವತ್ತಿನ ಮಿತಿಗೆ ಕಲಿಯುಗದೊಳಗೆ ಒಂದು ಅವತಾರದ. ಹೌದು. ಇವತ್ತಿನ ಮಿತಿಗೆ ಪುರವಂತರ ಆಡ್ತಾರೆ. ಅದಕ್ಕೆ ಭಗವಂತ ಏನಂದ, ನಿನ್ನ ಅವತಾರ ಸ್ವಲ್ಪ ಕಡಿಮೆ ಮಾಡು, ಮುಂದೆ ಕಲಿಯುಗದೊಳಗೆ ಪುರವಂತರ ಆಡೋರಿಗೆ ನಿನ್ನ ಶಕ್ತಿ ಅವ್ರು ಬಲ್ಯಾಕಿರಲಿ ಅಂತ ಆಶೀರ್ವಾದ ಮಾಡ್ಯಾನ. ಹೌದು ಹೌದು. ಇವತ್ತಿನ ಮಿತಿಗೆ ಪುರವಂತರ ಶಸ್ತ್ರ ಹಾಕೋತಾರ. ಅದು ವೀರಭದ್ರ ಪವರ್ ಕೊಟ್ಟಾನಂತ. ಅದು ಹೌದು. ಈಕಿಗೆ ಒಂದು ಸ್ವಲ್ಪ ಮೈಲಿಗಿಲಿ ಆಯ್ತಂದ್ರೆ ಈಕಿಗೆ ಹಾಕಿ ಸ್ವಚ್ಛ ತೆಗೆದೇ ಬಿಡ್ತಾನ ನಾವು. ತೆಗೆದಾರ ಹಂಗೆ. ಯಾಕಂದ್ರೆ ಇವು ನಮ್ಮ ಸೀರೆಯಾಗ ಹುಟ್ಲಾರ್ದ ದೇವ್ರ ಜರ ಬೇರೆಕಿರ್ತಾವ. ಹೌದು ಹೌದು. ಇವು ಸೀರೆ ಸನೇ ತೊಗೊಳೋದಿಲ್ಲ ಅವು. ಅದಕ್ಕೆ ಯಾಕ ತಿಳ್ಕೊ, ಹೆಣ್ಣಿಲ್ಲದೆ ಇವರು ಜನಿಸಿ ಬಂದಾರಿಲ್ಲ. ಹೌದಲ್ರಿ ಬಂದಾರ. ಮತ್ತು ಹಂಗೆ ಹೆಣ್ಮಕ್ಳ ಶರೀರ ಈ ಗಂಡು ಮಕ್ಕಳ ಶರೀರ ಭೇದ ಮಾಡಿದ್ದೀನಿ. ಹೌದು. ಅಂದರೆ ಇದರೊಳಗೆ ಹುಟ್ಟ್ಯದಂತೇಳಿ ಹಂಗೆ ನಿಮ್ಮ ಹೆಣ್ಣಿನ ಶರೀರದೊಳಗೆ ಯಾರು ಹುಟ್ಟಿದ್ರು ಆ ಶರೀರದೊಳಗೆ ನಿಂದು ಒಂದು ಜರ ಬರಲಿ. ಹೌದು. ಈಗ ಮತ್ತೆ ಟೈಮ್ ಆಗೈತಿ, ಪಾಳೆ ಕೊಡು ನೀ ಖ್ಯಾಲಿ ಆಡೈತಿ. ಪರಶಿವನ್ ಹೊರತಿಲ್ಲ, ಕುರಾನ್ದೋಳು ಹೆಣ್ಣಿನ ಗುರುತಿಲ್ಲ. ಪರಶಿವನ್ ಹೊರತಿಲ್ಲ, ಕುರಾನದೋಳು ಹೆಣ್ಣಿನ ಗುರುತಿಲ್ಲ. ಪರಶಿವನ್ ಹೊರತಿಲ್ಲ, ಕುರಾನ್ದೋಳು ಹೆಣ್ಣಿನ ಗುರುತಿಲ್ಲ. ಪರಶಿವನ್ ಹೊರತಿಲ್ಲ, ಕುರಾನ್ದೋಳು ಪಾರ್ವತಿ ಗುರುತಿಲ್ಲ. ಆದಿ ಮಾನವ ಆದಮ ಶೇಪೆ ಉಲ್ಲ, ಆದಮಕ್ಕೆ ಫಸಲಿ ಶಹವಾ ನಿಕಲಾ. आदि मानवा आदम से पेउल्ला, आदम के फसल शहवा निकला. ಸಾಧಾರಣ ಮಾತಲ್ಲವಾದ ಹಾಕದೆ, ಸಾಧಾರಣ ಮಾತಲ್ಲವಾದ ಹಾಕದೆ, ನಾ ಯಾರಂಬುದು ನೀ ತಿಳಿದಿಲ್ಲ. ಕುರಾನ್ದೋಳ ಹೆಣ್ಣಿನ ಗುರುತಿಲ್ಲ, ಪರಶಿವನ ಹೊರತಿಲ್ಲ. ಕುರಾನ್ದೋಳ ಹೆಣ್ಣಿನ ಗುರುತಿಲ್ಲ, ಪರಶಿವನ ಹೊರತಿಲ್ಲ. ಕುರಾನ್ದೋಳ ಹೆಣ್ಣಿನ ಗುರುತಿಲ್ಲ. ಹೆಣ್ಣಿಗೆ ಹುಡ್ಸಿಲ್ಲ ಗಂಡನಕ್ಕಿಂತ ಮೊದಲ, ಹೆಣ್ಣ ಮೊದಲ ಅಂತ ಬೀಳ ಬ್ಯಾಡ ಹೂದಲ. ಹೆಣ್ಣಿಗೆ ಹುಡ್ಸಿಲ್ಲ ಗಂಡನಕ್ಕಿಂತ ಮೊದಲ, ಹೆಣ್ಣ ಮೊದಲ ಅಂತ ಬೀಳ ಬ್ಯಾಡ ಹೂದಲ. ತೌರಿ ಇಂಜಿಲ
ಜಬೂರ ಪುರಕಾನ್ ತೌರೀತ ಇಂಜಿಲ ಜಬೂರ ಪುರಕಾನ್ ಶಿರಿಗೇಡಿ ನಿನ್ನ ಹೆಸರೇ ಇಲ್ಲ ಕುರಾನದೋಳು ಹೆಣ್ಣಿನ ಗುರುತಿಲ್ಲ ಪರಶಿವನ ಹೊರತಿಲ್ಲ ಕುರಾನ್ದೋಳ ಹೆಣ್ಣಿನ ಗುರುತಿಲ್ಲ ಪರಶಿವನ ಹೊರತಿಲ್ಲ ಕುರಾನ್ದೋಳ ಹೆಣ್ಣಿನ ಗುರುತಿಲ್ಲ ಮಸೂತಿ ಏರ್ಲಿಕ್ಕೆ ಪರವಾನಗಿ ಇಲ್ಲ ಸ್ಮಶಾನದಾಗ ನಿನಗ ಬರಗುಡುದಿಲ್ಲ ಮಸೂತಿ ಏರ್ಲಿಕ್ಕೆ ಪರವಾನಗಿಲ್ಲ ಸ್ಮಶಾನದಾಗ ನಿನಗ ಬರಗುಡುದಿಲ್ಲ ಮುಟ್ಟ ಆಗತ್ತಿದಿ 5 ದಿನಾನಿ ಮುಟ್ಟ ಆಗತ್ತಿದಿ 5 ದಿನಾನಿ ಮಿಸಲ ಗುಸಲದಿಂದ ಗಂಡ ಸ್ವಭಾಸಲ ಕುರಾನದೋಳು ಹೆಣ್ಣಿನ ಗುರುತಿಲ್ಲ ಪರಶಿವನ ಹೊರತಿಲ್ಲ ಕುರಾನ್ದೋಳು ಹೆಣ್ಣಿನ ಗುರುತಿಲ್ಲ ಪರಶಿವನ ಹೊರತಿಲ್ಲ ಕುರಾನ್ದೋಳು ಹೆಣ್ಣಿನ ಗುರುತಿಲ್ಲ ಪರಶಿವನ ಹೊರತಿಲ್ಲ ಕುರಾನ್ದೋಳು ಹೆಣ್ಣಿನ ಗುರುತಿಲ್ಲ ಅಲ್ಲ ಹೋಗ್ ಬರ ಅಂತ ಕೂಗುತ್ತಾನ ಮುಲ್ಲ ಅಮ್ಮ ಹೋಗ್ ಬರ ಅಂತ ಅವ ನುಡಿಲಿಲ್ಲ ಏ ಅಲ್ಲ ಹೋಗ್ ಬರ ಅಂತ ಕೂಗುತ್ತಾನ ಮುಲ್ಲ ಅಮ್ಮ ಹೋಗ್ ಬರ ಅಂತ ಅವ ನುಡಿಲಿಲ್ಲ ಭಗವಂತ ಹೆಸರ ಮೇಲೆ ನಮಾಜ್ ಮಾಡಿದ ಶಿವನ ಹೆಸರ ಮೇಲೆ ನಮಾಜ್ ಮಾಡಿದ ಹೆಣತಿ ಹೆಸರ ಮ್ಯಾಗ ಯಾರು ಮಾಡೋದಿಲ್ಲ ಕುರಾನ್ದೋಳು ಹೆಣ್ಣಿನ ಗುರುತಿಲ್ಲ ಪರಶಿವನ ಹೊರತಿಲ್ಲ ಕುರಾನ್ದೋಳು ಹೆಣ್ಣಿನ ಗುರುತಿಲ್ಲ ಪರಶಿವನ ಹೊರತಿಲ್ಲ ಕುರಾನ್ದೋಳು ಹೆಣ್ಣಿನ ಗುರುತಿಲ್ಲ ಅದಕ್ಕೇನಂತಾನ ಕವಿ ಏನಂತಾರಿ ಪರಶಿವನ್ ಹೊರತಿಲ್ಲ ಖುರಾನ್ದೋಳು ಪಾರ್ವತಿ ಗುರುತಿಲ್ಲ ಅಂತ ಹೇಳ್ಯಾನವ ಹೌದು ಹೌದು ಈ ವಿದ್ಯಾಶ್ರೀಗೆ ಗುರುತಿಲ್ಲ ಅಂತ ಹೇಳ್ತಾನ ಹೌದು ಮಸೂತಿ ಏರ್ಲಿಕ್ಕೆ ಪರವಾನಗಿಲ್ಲ ಸ್ಮಶಾನದಾಗ ನಿನಗೆ ಬರುಗುಡುದಿಲ್ಲ ಮುಟ್ಟ ಆಗತ್ತಿದೆ 5 ದಿನ ನೀನು ಮಿಸಲ ಗುಸಲದಿಂದ ಗಂಡ ಸ್ವಭಾಸಲ ಅಂತ ಹೇಳ್ಯಾರವ್ರು ಹೌದಲ್ರಿ ಮತ್ತು ಈ ಇಸ್ಲಾಂ ಧರ್ಮದೊಳಗೆ ಅಷ್ಟೇ ಹೋಗುದಿಲ್ಲ ಅಂತಲ್ಲ ಹಿಂದೂ ಧರ್ಮದಲ್ಲಿ ಸುದಕ್ಕೆ ಅದು ರುದ್ರಭೂಮಿ ಅಂತ ಕರೆದಾರ ಅದಕ್ಕೆ ಹೌದು ಹಿಂದೂ ಧರ್ಮದವರು ಕೂಡ ಆ ಸುಡುಗಾಡಕ್ಕೆ ಏನು ಕರೆದಾರ ಅವರು ರುದ್ರಭೂಮಿ ಅಂತ ಕರೆದಾರ ಅಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರವೇಶ ಇಲ್ಲ ಹೌದು ಹೌದು ಅಲ್ಲಿ ನೋಡಿ ನೀ ಸತ್ರು ಕೂಡ ಯಾರ ಮೋಕ್ಷವನ್ನು ಕೊಡ್ತಾರೆ ಈಗಿಗೆ ಯಾರು ಕೊಡ್ತಾರ್ರಿ ನಮ್ಮ ಹಿರಿಯ ಮಠದ ಸ್ವಾಮಿನೇ ತಲೆ ಮ್ಯಾಗ ಕಾಲು ಇರ್ಬೇಕು ಈಗಿನ ಮ್ಯಾಗ ಹೌದು ಹೌದು ಗುರುತಾಯಿ ಮನೆಗೆ ಮತ್ತು ನೀ ಹೆಚ್ಚಿನಕ್ಕಿದ್ದಕ್ಕೆ ನಿಮ್ಮ ಕಾಲು ನಿಮ್ಮ ಮ್ಯಾಗೆ ಇಟ್ಕೋಬೇಕು ನೋಡು ನೀವು ಹೌದಲ್ರಿ ಬರಂಗಿಲ್ಲ ನಿನಗೆ ಗುರ್ತದ ಏನು ಕೆಲಸ ಇಲ್ರಲ್ಲಿ ಅಲ್ಲಿಲ್ಲ ಹೌದು ಹೌದು ಅಲ್ಲಿ ಸ್ಮಶಾನದಲ್ಲಿ ಸುದೇಗೆ ಆ ಸ್ವಾಮಿ ಏನು ಮಾಡ್ತಾನ ಸೂತ್ರಧಾರ ಕೈ ಒಳಗೆ ಹಿಡಿದು ಇಲ್ಲಿ ಇರೋ ತನಕ ನನ್ನ ಆಧೀನದಲ್ಲಿದ್ದ ಈಗ ಇವನಿಗೆ ಎಲ್ಲಿ ಒಯ್ದು ಹಸ್ತಿ ನೋಡಪ್ಪ ಅಂತೇಳಿ ಅವ ಏನು ಮಾಡ್ತಾನ ಒಂದು ಬಸವಣ್ಣನ ಮೂರ್ತಿ ಮಾಡಿ ಕೊಳ್ಳಿಗೆ ಸುತ್ತಾನ ಹೌದು ಮತ್ತು ಈಗ ಇದು ಹೆಣ್ಣು ಹೆಚ್ಚಿಗಿತ್ತಂದ್ರೆ ಹೆಣ್ಣು ಗೊಂಬಿ ಮಾಡಿ ಗೋರಿ ಮ್ಯಾಗ ಇಡ್ತಿದ್ದ ಅವನೊಂದು ಹೌದಲ್ರಿ ಇರಲಿ ಅಂತೇಳಿ ಅವ ಮುಲ್ಲಾ ಅಜಾ ಕೊಡ್ಬೇಕಾದ್ರೆ ಅವ ಹೆಂಗೆ ಕೊಟ್ಟಾನ ಅವ ಹೆಂಗ್ರಿ ಅವ ಅಲ್ಲ ಹೋಗಿ ಬರತ್ ಕೊಟ್ಟಾನ ಹೌದು ಅಲ್ಲ ಹೋಗಿ ಬರ ಅಂದ್ರೆ ಭಗವಂತ ದೊಡ್ಡವ ಅಂತ ಹೇಳ್ತದ ಅದು ಮಂತ್ರ ಅತಿ ಹೌದು ಹೌದು ಅಲ್ಲ ಹೋಗಿ ಬರತ್ತ ಕೂಗ್ಯಾನ ಮತ್ತೀಗ ಇದೇ ಸಿರಿ ಹೆಸಿನಾಕಿದ್ದ ಅಂದ್ರೆ ಅಮ್ಮ ಹೋಗಿ ಬರತ್ತಿದ್ದ ಹೌದು ಅಮ್ಮ ಹೋಗಿ ಬರಂದ್ರೆ ತಾಯಿ ಹೋಗಿ ಬರಂದಂಗೆ ಹಾಕಿತ್ತು ತಾಯಿ ಮತ್ತು ತಂದಿನ ರಚನೆ ಮಾಡಿದಂಥವ ಭಗವಂತ ಬೇರೆ ಅದಾನ ಅಂತೇಳಿ ಆ ಭಗವಂತ ಕೂಗ್ಯಾನವ ಹೌದು ಹೌದು ಅಂದ್ರೆ ಇವರಿಬ್ಬರಿಗೆ ರಚನೆ ಮಾಡಿದಂಥವ ದೊಡ್ಡವ ಅವನಿಗೆ ಕೂಗಬೇಕಂತ ಕೂಗ್ಯಾರವ್ರು ಹೌದಲ್ರಿ ಅದಕ್ಕೆ ಹೇಳ್ತಾನವ ಪರ ಶಿವನ್ ಹೊರತಿಲ್ಲ ಖುರಾನ್ದೋಳು ಹೆಣ್ಣಿನ ಗುರುತಿಲ್ಲ ಅಂತೇಳಿ ಹೌದು ಪರ ಶಿವನ್ ಹೊರತಿಲ್ಲ ಖುರಾನದೋಳು ಹೆಣ್ಣಿನ ಗುರುತಿಲ್ಲ ಪರಶಿವನ ಹೊರತಿಲ್ಲ ಕುರಾನ್ದೋಳು ಹೆಣ್ಣಿನ ಗುರುತಿಲ್ಲ ಪರಶಿವನ ಹೊರತಿಲ್ಲ ಕುರಾನ್ದೋಳು ಹೆಣ್ಣಿನ ಗುರುತಿಲ್ಲ ಏ ದುರುಡಿ ಬುಟ್ಟಿ ಹೊತ್ತ ಹಾಡೋರಿಗೆ ಎಲ್ಲ ಮರಿಮೆ ಇದು ಹೆಂಗ ತಿಳಿದಿತ್ತ ಮೂಲ ದಪ್ಪ ಹಿಡಿದು ನೀವು ಹಾಡೋರಿಗೆ ಎಲ್ಲ ಮರಿಮೆ ಇದು ಹೆಂಗ ತಿಳಿದಿತ್ತ ಮೂಲ ಬದ್ರು ಕಂದೆವಾಡಿ ಉಸ್ತಾದ್ ಗೈ ಬೀಷ ಬದ್ರು ಕಂದೆವಾಡಿ ಉಸ್ತಾದ್ ಗೈ ಬೀಷ ನೀವು ಯಾರ ನನಗ ಪರಿಚಯ ಇಲ್ಲ ಖುರಾನದೋಳು ಹೆಣ್ಣಿನ ಗುರುತಿಲ್ಲ ಪರಶಿವನ ಹೊರತಿಲ್ಲ ಕುರಾನ್ದೋಳು ಹೆಣ್ಣಿನ ಗುರುತಿಲ್ಲ ಪರಶಿವನ ಹೊರತಿಲ್ಲ ಕುರಾನ್ದೋಳು ಹೆಣ್ಣಿನ ಗುರುತಿಲ್ಲ ಪರಶಿವನ ಹೊರತಿಲ್ಲ ಕುರಾನ್ದೋಳು ಹೆಣ್ಣಿನ ಗುರುತಿಲ್ಲ ಕುರಾನ್ದೋಳು ಹೆಣ್ಣಿನ ಗುರುತಿಲ್ಲ ಪರಶಿವನ ಹೊರತಿಲ್ಲ ಕುರಾನ್ದೋಳು ಹೆಣ್ಣಿನ ಗುರುತಿಲ್ಲ
ಪರಶಿವನ ಹೊರತಿಲ್ಲ ಕುರಂದೋಳು ಹೆಣ್ಣಿನ ಗುರುತಿಲ್ಲ